ಬೂತ್ ಪ್ರಮುಖರ ಸಭೆಗಳು ನಡೆಯುತ್ತೆ. ನಿಮಗೆ ಗೊತ್ತಿರುವ ಹಾಗೆ 5 ಕ್ಷೇತ್ರಗಳ ಪೈಕಿ 5 ಲೋಕಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಆಲ್ರೆಡಿ BJPಯೇ ಇದೆ, ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿ. ಇಲ್ಲಿಗೆ ಬರುವಂಥ ಈ ಬೂತ್ ಪ್ರಮುಖ, ಶಕ್ತಿ ಪ್ರಮುಖ ಎಲ್ಲ ಇದ್ದಾರೆ. ಯಾವ ರೀತಿಯ ಏನು ಮಾಹಿತಿಗಳು ಅಥವಾ ಯಾವ ರೀತಿಯ ಸಲಹೆಗಳನ್ನು ನೀಡಲಾಗುತ್ತೆ, ಏನು ನಡೆಯುತ್ತೆ ಇವತ್ತಿನ ಈ ಸಮಾವೇಶದಲ್ಲಿ? ಭಾರತ ಸಂಕಲ್ಪಕ್ಕೆ ವಿಜಯ ಸಂಕಲ್ಪ ಸಮಾವೇಶ. ಖಂಡಿತವಾಗಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಈ ಸಮಾವೇಶ ಬಹಳ ಪ್ರಮುಖವಾಗುತ್ತೆ. ಅಭ್ಯರ್ಥಿಗಳ ಗೆಲುವಿಗೆ ಬಹಳ ಪ್ರಮುಖವಾಗುತ್ತೆ. ಇಲ್ಲಿ ಬಂದಿರೋರು ಯಾರು ಕೂಡ ಸಾಮಾನ್ಯ ಕಾರ್ಯಕರ್ತರಲ್ಲ ಜಯಪ್ರಕಾಶ್ ಶೆಟ್ರೆ. ಇಲ್ಲಿ ಬಂದಿರುವಂಥ ಕಾರ್ಯಕರ್ತರು ಬೂತ್ ಮಟ್ಟದ, ಅದರಲ್ಲೂ ಕೂಡ ಶಕ್ತಿ ಕೇಂದ್ರದ ಪ್ರಮುಖರು ಬಂದಿದ್ದಾರೆ. ನೋಡ್ಬೋದು ನೀವು, ನನ್ನ ಬಲಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಸುಮಾರು 5 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು, ಪ್ರಮುಖ ನಾಯಕರುಗಳು ಅಲ್ಲಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ ಸೇರಿದಂತೆ ಪ್ರಮುಖ ನಾಯಕರುಗಳ ಸಭೆ ಇದು. ಅಮಿತ್ ಶಾ ಅವರು ಆ ಮೂಲಕ ಅವರೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ನೋಡ್ಬೋದು ಜಯಪ್ರಕಾಶ್ ಶೆಟ್ರೆ, ವೇದಿಕೆ ಮೇಲೆ ಅಮಿತ್ ಶಾ ಅವರು ಕುಳಿತುಕೊಂಡಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಯಡಿಯೂರಪ್ಪನವರು ಇದ್ದಾರೆ, ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಸೇರಿದಂತೆ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಕೂಡ, ಅದರಲ್ಲೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರುಗಳು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಒಂದು ಸಮನ್ವಯತೆ, ಮತ್ತೊಂದು ನಾವು ಹೇಗೆಲ್ಲ ಜನರ ಮುಂದೆ ಹೋಗಬೇಕು ಅನ್ನೋದ್ರ ಕುರಿತಾಗಿ ಅಮಿತ್ ಶಾ ಇವತ್ತು ಈ ಪ್ರಮುಖ ನಾಯಕರಿಗೆ ಕೆಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಮತ್ತೆ ಕೆಲ ಮಾರ್ಗದರ್ಶನಗಳನ್ನು ಕೊಡ್ತಾರೆ. ನಾವು ಹೇಗೆಲ್ಲ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸವನ್ನು ತಲುಪಿಸಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಸೂಚನೆಯನ್ನು ಕೊಡ್ತಾರೆ. ನೋಡಿ, ಇದು ಬಹಳ ಪ್ರಮುಖವಾದಂಥದ್ದು. ಯಾವಾಗ ಟಿಕೆಟ್ ಅನೌನ್ಸ್ ಆದ ನಂತರ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರೋದು, ಎಲ್ಲ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ಅಮಿತ್ ಶಾ ಅವರು ಬಂದು ಕಾರ್ಯಕರ್ತರಿಗೆ ಮತ್ತೆ ಪ್ರಮುಖ ನಾಯಕರಿಗೆ, ಬೂತ್ ಮಟ್ಟದ ಮತ್ತೆ ಶಕ್ತಿ ಕೇಂದ್ರದ ನಾಯಕರುಗಳಿಗೆ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡೋ ಮೂಲಕ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಕೆಲ ಮಾರ್ಗಸೂಚಿಯನ್ನ ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಅಮಿತ್ ಶಾ ಅವರು ಅಸಮಾಧಾನವನ್ನು ತಣಿಸೋದಕ್ಕೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಮಾಡುವ ಮೂಲಕ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ರು. ಈಗ ಇನ್ನೇನಿದೆ, ಇದು ನಡೆಯುವಂಥದ್ದು ಪಕ್ಷ ಸಂಘಟನೆಯ ಜೊತೆಗೆ ಜನರನ್ನು ತಲುಪೋದು ಹೆಂಗೆ ಅನ್ನೋದು, ಹೊಂದಾಣಿಕೆ ಮಾಡಿಕೊಂಡು ಸಮನ್ವಯತೆಯಿಂದ JDS ಜೊತೆಯಲ್ಲಿ ಹೊಂದಾಣಿಕೆಯೊಂದಿಗೆ ಹೇಗೆ ಜನರಿಂದ ಮತವನ್ನು ಗಳಿಸೋದು ಅನ್ನೋದು, ಆ ನಿಟ್ಟಿನಲ್ಲಿಯೇ ನೋಡಿ ಸಮಾವೇಶದ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಮಿತ್ ಶಾ ಅವರು ಕುಳಿತುಕೊಂಡಿದ್ರೆ, ಯಡಿಯೂರಪ್ಪನವರು ಪಕ್ಕದಲ್ಲೇ ಇದ್ದಾರೆ, ಮತ್ತೆ ಎಲ್ಲ 5 ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಪ್ರಮುಖ ನಾಯಕರುಗಳಿದ್ದಾರೆ. ಈ ಕಾರ್ಯಕರ್ತರಿಗೆ, ಈ ಬೂತ್ ಮಟ್ಟದ ಮತ್ತೆ ಈ ಶಕ್ತಿ ಕೇಂದ್ರದ ಮುಖಂಡರಿಗೆ, ಅಧ್ಯಕ್ಷರಿಗೆ, ಮೇಲ್ವಿಚಾರಕರಿಗೆ ಕ್ಲಿಯರ್ ಆಗಿ ಇವತ್ತು ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದು. ಹಾಗೆ ಇಲ್ಲಿ ಬಂದಿರುವಂತ ಜನರಿದ್ದಾರೆ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್, ಹಾಗೆ ಚಿಕ್ಕಬಳ್ಳಾಪುರ ಎಲ್ಲ ಭಾಗದ ಜನಪ್ರತಿನಿಧಿಗಳು ಕೂಡ ಇದ್ದಾರೆ. ಅವರು ಆ ಮೂಲಕ ಇಲ್ಲಿಂದ ಒಂದು ರಣಕಹಳೆಯನ್ನು ಮೊಳಗಿಸ್ತಾರೆ. ಆ ಮೂಲಕ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಲೆ ಇದೆಯಲ್ಲ, ಅದು ಎಲ್ಲ ಭಾಗಗಳಲ್ಲೂ ಕೂಡ, ಬೆಂಗಳೂರು ಈ ಎಲ್ಲ ಭಾಗದಲ್ಲೂ ಕೂಡ ಹೇಗಿದೆ, ಆ ಕಂಪನ ಹೇಗಿದೆ ಅನ್ನೋ ಒಂದು ವೈಬ್ರೇಷನ್ ಇವತ್ತಿನಿಂದ ಆಗುತ್ತೆ. ಆ ಮೂಲಕ ಇಡೀ ದಿನ ಇವತ್ತು ಅಮಿತ್ ಶಾ ಎಲ್ಲ ಕಡೆಗಳಲ್ಲಿ ಓಡಾಡ್ತಾರೆ. ಈ ಭಾಗದಲ್ಲಿ ಕಾರ್ಯಕರ್ತರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ JDS ಮತ್ತೆ ಬಿಜೆಪಿ ಮೈತ್ರಿ ಈ ಒಂದಿಷ್ಟು ಗೊಂದಲಗಳೇನಿತ್ತು ಅದೆಲ್ಲವನ್ನು ಕೂಡ ಸರಿಪಡಿಸಿ ಒಂದು ರಂಗ ಸಜ್ಜಿಕೆಯನ್ನ ಮಾಡಿ ಹೋಗ್ತಾರೆ. ಇದಾದ ನಂತರ ನಡೆಯೋದು JDS ಮತ್ತೆ ಬಿಜೆಪಿ ನಾಯಕರು ಸಮನ್ವಯತೆಯಿಂದ ಮತದಾರರನ್ನ ತಲುಪಿ ಏನು ಅಂತ ಹೇಳಿದ್ರೆ, ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷಗಳಾದ ನಂತರ ಕೇಂದ್ರದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೇನೆ, ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಇಲ್ಲದೇನೆ ಕೇಂದ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳೇ ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ 12ನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು ಜಗತ್ತಿನಲ್ಲಿ ಇವತ್ತು 4ನೇ, ಇವತ್ತು 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಬಂಧುಗಳೇ, ಬೆಂಗಳೂರು ಮಹಾನಗರದಿಂದ ಹಿಡಿದು ದೇಶದಲ್ಲಿ ನೀವು ಎಲ್ಲೇ ಹೋದರೂ ಸಹ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು 20 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ಅನುದಾನವನ್ನ ದೇಶದ ಒಂದು ಮೂಲಭೂತ ಸೌಕರ್ಯಕ್ಕೆ ಅನುದಾನ ಕೊಟ್ಟಿರ್ತಕ್ಕಂಥ ಯಾವುದೇ ಸರ್ಕಾರ ಇವತ್ತಿದ್ರೆ ಅದು ದೇಶದಲ್ಲಿರ್ತಕ್ಕಂಥ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ,
ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗುವ ಮುನ್ನ ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಂತ UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಭ್ರಷ್ಟಾಚಾರವನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ದೇಶದ ಜನ ಯಾರು ಕೂಡ ಮರ್ತಿಲ್ಲ. ಅದರ ಪರಿಣಾಮ ಒಂದು ಕಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಮ್ಮ ಕೇಂದ್ರದ ಯೋಜನೆಗಳು ತಲುಪಬೇಕು, ಕಟ್ಟಕಡೆಯ ವ್ಯಕ್ತಿಗೂ ಸಹ ಅಭಿವೃದ್ಧಿಗಳು ತಲುಪಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರು ಕೆಲಸನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂಧುಗಳು, ಇವತ್ತು ಪರಿಸ್ಥಿತಿ ಏನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಹೊಸ ಸರ್ಕಾರ ಬಂದ ನಂತರ ಕಳೆದ 9-10 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 10 ತಿಂಗಳ ಹಿಂದೆ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಮೇಲೆ ಭರವಸೆನ ಇಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಇವತ್ತು ಯಾವ ಇವತ್ತು ಕಾಂಗ್ರೆಸ್ ಸರ್ಕಾರನ ರಾಜ್ಯದಲ್ಲಿ ತಂದಿದ್ದಾರೋ ಅದೇ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಮಹಿಳೆಗೆ ಸುರಕ್ಷತೆ ಇಲ್ಲ ರಾಜ್ಯದಲ್ಲಿ, ದಲಿತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ರೈತರಿಗೆ ಇವತ್ತು ಯಾವುದೇ ಒಂದು ಪರಿಹಾರ ಸಿಗ್ತಾ ಇಲ್ಲ ಬರಗಾಲದ ಸಂದರ್ಭದಲ್ಲಿ, ಬಡವರಿಗೂ ಕೂಡ ಅನ್ಯಾಯನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಪ್ರಜ್ಞಾವಂತ ಮತದಾರ ತೀರ್ಮಾನ ಮಾಡಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಣ್ಣದ ಮಾತುಗಳಿಗೆ ಮರಳಾಗದೆ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ದೇಶ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನು ಆಗ್ತಾ ಇದೆ. ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರೆದುಕೊಂಡು ಹೋಗಬೇಕು. ಮತ್ತೊಮ್ಮೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. 3ನೇ ಬಾರಿಗೆ ನಮ್ಮ ಹೆಮ್ಮೆಯ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಂದೆ ಒರಗಬೇಕು. 2047ನೇ ಇಸ್ವಿಗೆ ಇವತ್ತು ಭಾರತ ಅಭಿವೃದ್ಧಿ ದೇಶಕ್ಕೆ ಪರಿವರ್ತನೆ ಆಗಬೇಕು ಅಂತೇಳಿ ಇವತ್ತು ಎಲ್ಲ ಮತದಾರರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇವತ್ತು ವೇದಿಕೆ ಮುಂದೆ ಕೂತಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರು, ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಹೇಳಿರ್ತಕ್ಕಂಥದ್ದು ಒಂದನೇ, ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥದ್ದನ್ನ. ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಕುಂತಲೆ ನಿಂತಲೆ ಅದ್ರ ಬಗ್ಗೆ ಮಾತನಾಡಿ ನಮ್ಮ